ಏರಿಕೆ ಬಗ್ಗೆ ನಮಗೇನು ಆಕ್ಷೇಪಣೆ ಇಲ್ಲ. ಒಂದು 5ರಿಂದ 10 ರೂಪಾಯಿ ಜಾಸ್ತಿ ಮಾಡಿದ್ರೆ ಯಾರು ಕೂಡ ಬೇಡ ಅಂತ ಹೇಳ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲವೂ ಕೂಡ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಆದರೆ ದರ ಏರಿಕೆಗೂ ಒಂದು ಲಿಮಿಟ್ ಬೇಡವಾ ಅಂತ ಏಕದಮ್ ಇಷ್ಟೊಂದು ಏರಿಕೆ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಇತ್ತ. 50% 100ರಷ್ಟು ದರವನ್ನ ಏರಿಕೆ ಮಾಡಿದೆ ನಮ್ಮ ಮೆಟ್ರೋದ BMRCL. ನಿಜಕ್ಕೂ ಬೇಸರವಾಗುತ್ತೆ. 50% 100ರಷ್ಟು ಅಂತ ಹೇಳಿದ್ರೆ ಸಾಮಾನ್ಯ ಜನ, ಬಡವರು, ಇದು ಸೇವಾ ವಲಯಕ್ಕೆ ಸೀಮಿತವಾಗಿರುತ್ತೆ. ಇನ್ನು 50 ರೂಪಾಯಿ ಇದ್ದಂತಹ ಗರಿಷ್ಠ ದರ ಒಂದೇ ಬಾರಿ 90 ರೂಪಾಯಿ ಆಗಿದೆ. ದೇಶದ ರಾಜಧಾನಿ ದೆಹಲಿಯಲ್ಲೂ ಕೂಡ ಇಷ್ಟು ರೇಟ್ ಇಲ್ಲ. ಆಲ್ ಓವರ್ ಇಂಡಿಯಾದಲ್ಲೇ ಇಲ್ಲ. ಪಕ್ಕದ ಚೆನ್ನೈ, ಹೈದರಾಬಾದ್ನಲ್ಲೂ ಕೂಡ ಈ ಪರಿ ದರವನ್ನ ಏರಿಸೇ ಇಲ್ಲ. ನಮ್ಮ ಕರ್ನಾಟಕನೇ ಒಂಥರ ಸ್ಪೆಷಲ್ ಅನ್ಸುತ್ತೆ. ಇನ್ನು ದಿಲ್ಲಿಯಲ್ಲಿ 30 ಕಿಲೋಮೀಟರ್ಗೆ 50 ರೂಪಾಯಿ, ಬೆಂಗಳೂರಲ್ಲಿ 90 ರೂಪಾಯಿ ಏರಿಕೆ ಆಗಿರೋದು. ಕೋಲ್ಕತ್ತಾದಲ್ಲಿ ದೇಶದಲ್ಲೇ ಅತಿ ಕಡಿಮೆ ದರ. ಹಾಗಾದ್ರೆ ಅವ್ರು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಬೆಂಗಳೂರು ಜನರ ಮೇಲೇಕೆ ಇಷ್ಟೊಂದು ಹೊರೆ? ಇನ್ನು ಪ್ರಮುಖವಾಗಿ ನಾವಿಲ್ಲಿ ನೋಡೋದಾದ್ರೆ, ಗಮನಿಸೋದಾದ್ರೆ, ದರ ಏರಿಕೆ ಮಾಡ್ಕೊಳ್ಳಿ. ದರ ಏರಿಕೆ ಲಿಮಿಟ್ ಇರುತ್ತೆ, ಒಂದಷ್ಟು ರೂಲ್ಸ್ ಇರುತ್ತೆ. ಏಕದಮ್ ಒಂದೇ ಸರಿ ಜಾಸ್ತಿ ಮಾಡ್ರಿ. ಎಲ್ಲದಕ್ಕಿಂತ ನಮಗಿಲ್ಲಿ ಪ್ರಮುಖವಾಗಿ ಅಚ್ಚರಿ ಆಗೋದು ಏನು ಅಂತ ಹೇಳಿದ್ರೆ, ಕೋಲ್ಕತ್ತಾದಲ್ಲಿ ಅತಿ ಕಡಿಮೆ ರೇಟ್ ಕೊಡ್ತಾ ಇದ್ದಾರೆ. ಅವ್ರೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ, ಈಗ ರಾಜ್ಯ ಸರ್ಕಾರಗಳೆಲ್ಲವೂ ಕೂಡ ಅವರೇ ಮಾಡ್ತಾ ಇರೋದು, ಅವರೇ ಪ್ರಸ್ತಾವನೆಯನ್ನ ಸಲ್ಲಿಸಿರೋದು ಅಂತ ಹೇಳ್ತಾ ಇದ್ದಾರಲ್ಲ ಕೇಂದ್ರ ಸರ್ಕಾರ. ಹಾಗಾದ್ರೆ ಕೋಲ್ಕತ್ತಾಕ್ಕೆ ಏನಾದ್ರೂ ರೂಲ್ಸ್ ಮಾಡೋದಿಲ್ವಾ ಅಂತ. ಇನ್ನು ದೇಶಕ್ಕೆ ಅತಿ ಹೆಚ್ಚು ತೆರಿಗೆ ಕೊಡ್ತೀವಿ ಅಂತ ಈ ರೀತಿಯಾಗಿರುವಂತ ಶಿಕ್ಷೆ ಕೊಡೋದಾ ಅಂತ. ಅತಿ ಹೆಚ್ಚು GST ಕಟ್ತಾ ಇರೋದಕ್ಕೆ ನಮ್ಮ ರಾಜ್ಯಕ್ಕೆ ಸಿಕ್ಕಂತಹ ಪ್ರತಿಫಲನ ಇದು. ತೆರಿಗೆ ಪಾಲಿನಲ್ಲೂ ಕೂಡ ಅನ್ಯಾಯ ಆಗೋಯ್ತು. ಜನ ಸೌಕರ್ಯದಲ್ಲೂ ಕೂಡ ತಾರತಮ್ಯ ಮಾಡಬೇಕಾಗಿತ್ತ ಕೇಂದ್ರ ಸರ್ಕಾರ. ಬೆಂಗಳೂರು ಜನರ ಬದುಕು ಹೀಗಾಗೋದ್ರೆ ನಿಜಕ್ಕೂ ಕೂಡ ಬೀದಿ ಪಾಲಾಗತ್ತೆ. ಹಾಗಾದ್ರೆ 6 ಮಹಾನಗರಗಳಲ್ಲಿ ಮೆಟ್ರೋ ರೇಟ್ ಕಾರ್ಡ್ ಹೇಗಿದೆ ಗೊತ್ತಾ? ಹೇಳ್ತಾ ಹೋಗ್ತೀವಿ. ದೇಶಕ್ಕೆ ಅತಿ ಹೆಚ್ಚು ತೆರಿಗೆ ಕೊಡ್ತೀವಿ ಅಂತ ನಮ್ಮ ರಾಜ್ಯಕ್ಕೆ ಕೊಟ್ಟಂತಹ ಅತಿ ದೊಡ್ಡ ಬಳುವಳಿ ಕೇಂದ್ರ ಸರ್ಕಾರ ಅಂತ ಹೇಳಿದ್ರೆ ಅದು ಅತ್ಯಂತ ಹೆಚ್ಚಿನ ಮಟ್ಟದಾಗಿ GST ಕಟ್ಟೋದು ಕೂಡ ನಾವೇನೆ. ಆದ್ರೆ ತಾರತಮ್ಯ ಯಾಕೆ? ಬೆಂಗಳೂರು ಜನರೇ ಟಾರ್ಗೆಟ್ ಯಾಕೆ? ಯಾಕಂದ್ರೆ ಎಲ್ಲರೂ ಕೂಡ ಎಲ್ಲಾ ಜಿಲ್ಲೆಗಳಿಂದ ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ ಬರೋದೇ ಬೆಂಗಳೂರು. ಆದ್ರೆ ಕೊಡ್ತಾ ಇರುವಂತಹ ಸಂಬಳಕ್ಕೆ ನಿಜಕ್ಕೂ ಕೂಡ ಮ್ಯಾನೇಜ್ ಮಾಡೋಕ್ಕಾಗತ್ತಾ ಅನ್ನುವಂಥ ಪ್ರಶ್ನೆ. ಹಾಗಾದ್ರೆ ದೆಹಲಿ ಮೆಟ್ರೋ ದರ ಎಷ್ಟಿದೆ? ಆ ಚಾರ್ಟ್ ಅನ್ನ ನಾವು ನೋಡ್ತಾ ಹೋಗೋದಾದ್ರೆ 2 ಕಿಲೋಮೀಟರ್ಗೆ 10 ರೂಪಾಯಿ, 2ರಿಂದ 5 ಕಿಲೋಮೀಟರ್ಗೆ 20 ರೂಪಾಯಿ, 5ರಿಂದ 12 ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀವಿ ಅಂತ ಹೇಳಿದ್ರೆ 30 ರೂಪಾಯಿ ಇದೆ. 12ರಿಂದ 21 ಕಿಲೋಮೀಟರ್ ಇದ್ರೆ 40 ರೂಪಾಯಿನ ವಿಧಿಸ್ತಾರೆ. ಇನ್ನು 21ರಿಂದ 32 ಕಿಲೋಮೀಟರ್ ಪ್ರಯಾಣ ಮಾಡಬೇಕು ಅಂದ್ರೆ 50 ರೂಪಾಯಿ. ಹಾಗೆ ಡೆಲ್ಲಿಯಲ್ಲೂ ಕೂಡ ಎಷ್ಟು ಪ್ರಾಬ್ಲಮ್ಸ್ ಇದೆ. ಜೊತೆಗೆ ಟ್ಯಾಕ್ಸ್ ಕೂಡ ಅಷ್ಟೊಂದೇನು ಕಟ್ಟೋದಿಲ್ಲ. ಹಾಗೆ ನಮ್ಮ ರಾಜ್ಯಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಅಲ್ಲೇನು ಅಂತ ಹೇಳ್ಕೊಳ್ಳುವಂತ ಮಟ್ಟಿಗೆ ಡೆವಲಪ್ಮೆಂಟ್ಸ್ ಕೂಡ ಕಡಿಮೆನೆ. ಯಾಕಂತಂದ್ರೆ IT-BT ಸಿಟಿ ಹೇಳ್ಕೊಳ್ಳೋದಕ್ಕೆ ಬೇರೆ ರಾಜ್ಯಗಳಿಗೂ ಕೂಡ ತವರು ರಾಜ್ಯ ಅಂತಾನೆ ಹೇಳ್ಬಹುದು ಬೆಂಗಳೂರನ್ನ. ಆದರೆ ಕಟ್ಟುವಂತಹ GSTನೂ ಕನ್ಸಿಡರ್ ಮಾಡೋದಿಲ್ಲ, ಟ್ಯಾಕ್ಸ್ ಅನ್ನ ಕನ್ಸಿಡರ್ ಮಾಡೋದಿಲ್ಲ. ಆದರೆ ಅವ್ರಿಗೆ ಕಾಣಿಸೋದೊಂದೇ, ಎಲ್ಲದರಲ್ಲೂ ಬೆಲೆ ಏರಿಕೆ ಮಾಡಬೇಕು, ಜನರಿಗೆ ಬರೆ ಹಾಕಬೇಕು ಅಂತ. ಇನ್ನು ಮುಂಬೈನಲ್ಲಿ ಯಾವ ರೀತಿಯಾದಂತಹ ಮೆಟ್ರೋ ಚಾರ್ಟ್ ಇದೆ ನೋಡೋದಾದ್ರೆ 3 ಕಿಲೋಮೀಟರ್ಗೆ 10 ರೂಪಾಯಿ ವಿಧಿಸ್ತಾರೆ. 3ರಿಂದ 12 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು ಅಂದ್ರೆ 20 ರೂಪಾಯಿ ಇದೆ. ಇನ್ನು 12ರಿಂದ 18 ಕಿಲೋಮೀಟರ್ ಇದ್ರೆ 30 ರೂಪಾಯಿ ಅಷ್ಟೇ. ಇನ್ನು 18ರಿಂದ 24 ಕಿಲೋಮೀಟರ್ ಇದ್ರೆ ಕೇವಲ 40 ರೂಪಾಯಿ. 24ರಿಂದ 30 ಕಿಲೋಮೀಟರ್ ಏನಾದರೂ ನಾವು ಟ್ರಾವೆಲ್ ಮಾಡಬೇಕು ಮೆಟ್ರೋದಲ್ಲಿ ಅಂತ ಹೇಳಿದ್ರೆ ಮುಂಬೈನಲ್ಲಿ 50 ರೂಪಾಯಿ ಇದೆ. ಇನ್ನು 30ರಿಂದ 36 ಕಿಲೋಮೀಟರ್ ಜರ್ನಿ ಅಂದರೆ 60 ರೂಪಾಯಿ. ಇಲ್ಲಿ ನಾವು ನೋಡ್ತಾ ಹೋಗ್ಬೋದು, ಕೇವಲ 3 ಕಿಲೋಮೀಟರ್ಗೆ 10 ರೂಪಾಯಿ. ಅದೇ ನಮ್ಮ ರಾಜ್ಯದಲ್ಲಿ 2 ಕಿಲೋಮೀಟರ್ಗೆ 20 ರೂಪಾಯಿ ಕೊಡಬೇಕು. ಯಾವ ರೀತಿಯಾದಂತಹ ನ್ಯಾಯ? ಅಂದರೆ ಇಲ್ಲಿರುವಂಥ ಜನಪ್ರತಿನಿಧಿಗಳು ಸೈಲೆಂಟ್ ಆಗಿರ್ತಾ ಇರೋದಕ್ಕೆ ಈ ರೀತಿಯಾದಂತಹ ಈ ರೀತಿಯಾದಂತಹ ಶಿಕ್ಷೆ ಕೊಡ್ತಾ ಇದೆಯಾ, ಅಥವಾ AC ಕಾರ್ನಲ್ಲೇ ಓಡಾಡ್ತಾ ಇದ್ದಾರಲ್ಲ ಎಫೆಕ್ಟ್ ಇನ್ನೂ ಗೊತ್ತಾಗ್ಲಿಲ್ವಾ ಅಂತ ಪ್ರಶ್ನೆ. ಜೊತೆಗೆ ಈಗ ಕೋಲ್ಕತ್ತಾದ ಮೆಟ್ರೋ ದರವನ್ನ ನಾವು ನೋಡ್ತಾ ಹೋಗೋದಾದ್ರೆ 2 ಕಿಲೋಮೀಟರ್ಗೆ ಕೇವಲ 5 ರೂಪಾಯಿ. ಇನ್ನು 2ರಿಂದ 5 ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀವಿ ಅಂದ್ರೆ 10 ರೂಪಾಯಿ. 5ರಿಂದ 10 ರೂಪಾಯಿ ಅಂದ್ರೆ 5ರಿಂದ 10 ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀವಿ ಅಂದ್ರೆ ಕೇವಲ 15 ಕಿಲೋಮೀಟರ್. ಇನ್ನು 10ರಿಂದ 20 ರೂಪಾಯಿ 20 ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀವಿ ಅಂತ ಹೇಳಿದ್ರೆ 20 ರೂಪಾಯಿ ಅಷ್ಟೇ ಇರೋದು. ಇನ್ನು 20ರಿಂದ 30 ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀವಿ ಅಂದರೆ 25 ರೂಪಾಯಿ ಅಷ್ಟೇ. ಅಂದರೆ ಇಡೀ ದೇಶದಲ್ಲಿ ಅತಿ ಕಡಿಮೆ ಮೆಟ್ರೋ ಪ್ರಯಾಣ ಕೋಲ್ಕತ್ತಾದಲ್ಲಿ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ ಈ ಚಿತ್ರಣದಿಂದ. ಅಂದರೆ ಕೇಂದ್ರ ಸರ್ಕಾರ ಕೋಲ್ಕತ್ತಾದ ಮೇಲೆ ಕಣ್ಣಿಟ್ಟಿಲ್ವಾ, ಕೇವಲ ಬೆಂಗಳೂರು ಮೆಟ್ರೋ ಮಾತ್ರ ಕಾಣಿಸುತ್ತಾ ಅಂತ ಪ್ರಶ್ನೆ. ಇನ್ನು ಚೆನ್ನೈಲೂ ಕೂಡ ಅಂದರೆ ದೇಶದ 6 ನಗರಗಳಲ್ಲೂ ಕೂಡ ಬೇರೆ ಬೇರೆ ಒಂದು ಮೆಟ್ರೋ ದರ ಇರುವಂಥದ್ದು. ಬೆಂಗಳೂರಲ್ಲಿ ಮಾತ್ರ ಯಾಕೆ ಜಾಸ್ತಿ? ಜನಪ್ರತಿನಿಧಿಗಳಾಗಿರಬಹುದು, ಶಾಸಕರು, ಸಂಸದರು ಸೈಲೆಂಟ್ ಆಗಿರೋದಕ್ಕಂತ. ಇನ್ನು ಚೆನ್ನೈನ ಮೆಟ್ರೋ ದರವನ್ನು ನೋಡೋದಾದ್ರೆ 2 ಕಿಲೋಮೀಟರ್ಗೆ 10 ರೂಪಾಯಿ ಅಷ್ಟೇ ಇರೋದು. 2ರಿಂದ 5 ಕಿಲೋಮೀಟರ್ಗೆ 20 ರೂಪಾಯಿ.
5ರಿಂದ 8 ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀವಂದ್ರೆ 30 ರೂಪಾಯಿ. ಇನ್ನು 8ರಿಂದ 12 ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀವಂದ್ರೆ 40 ರೂಪಾಯಿ. ಇದು ಕೂಡ ಹೇಳ್ಕೊಳ್ಳುವಂಥ ಮಟ್ಟಿಗೇನು ಜಾಸ್ತಿ ಇಲ್ಲ. ಆದರೆ ನಮ್ಮ ಬೆಂಗಳೂರು ಮೆಟ್ರೋ ದರ ಇದೆಯಲ್ಲ, ಚಳಿ ಬಂದ್ಬಿಡತ್ತೆ ಇಂಥ ತಾಪದಲ್ಲೂ ಕೂಡ. ನೀವು ನೋಡಿ ಹೇಳ್ತಾ ಹೋಗ್ತೀವಿ, 2 ಕಿಲೋಮೀಟರ್ಗೆ 10 ರೂಪಾಯಿ, 2ರಿಂದ 4 ಕಿಲೋಮೀಟರ್ಗೆ 20 ರೂಪಾಯಿ, 4ರಿಂದ 6 ಕಿಲೋಮೀಟರ್ಗೆ 30 ರೂಪಾಯಿ, ಹಾಗೆ 6ರಿಂದ 8 ಕಿಲೋಮೀಟರ್ಗೆ ಬರೋಬ್ಬರಿ 40 ರೂಪಾಯಿ ಕೊಟ್ಟು ಹೋಗಬೇಕು. ಇನ್ನು 8ರಿಂದ 10 ಕಿಲೋಮೀಟರ್ಗೆ 50 ರೂಪಾಯಿ, 10ರಿಂದ 15 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು ಅಂದರೆ 60 ರೂಪಾಯಿ ಕೊಟ್ಟು ಹೋಗಬೇಕು. ಅದೇ ಈಗ ಕಂಪೇರ್ ಮಾಡಿದ್ರೆ ಕೋಲ್ಕತ್ತಾಕ್ಕೆ 0 to 2 ಅಂದರೆ ಸೇಮ್ ಕಿಲೋಮೀಟರ್ ಬೆಂಗಳೂರಿಗೆ ಯಾಕೆ 5 ರೂಪಾಯಿ, ನಮ್ಮಲ್ಲಿ ಯಾಕೆ 5 ರೂಪಾಯಿ ಜಾಸ್ತಿ ಅನ್ನುವಂಥ ಪ್ರಶ್ನೆ. ಏನಕ್ಕೆ? ಅಲ್ಲಿರುವ ಜನಪ್ರತಿನಿಧಿಗಳೇ ಬೇರೆ ರೀತಿಯ ಸಂಬಳ, ಅಲ್ಲೇ ಬೇರೆ ರೀತಿಯ ಆಡಳಿತ ನಡೆಸ್ತಾ ಇದ್ದಾರೆ. ಹಾಗಾದರೆ ಕೇಂದ್ರ ಸರ್ಕಾರಕ್ಕೆ ಇಲ್ಲಿಂದ ಧ್ವನಿ ಎತ್ತುವಂತಹ ಸಮರ್ಥವಾದಂತಹ ನಾಯಕರು ಯಾರು ಇಲ್ವಾ? ಅಥವಾ ಏನೇ ಆಗೋಗ್ಲಿ, ಆಡಳಿತ ವರ್ಗ ಸೈಡ್ಗಿರಲಿ, ಜನರಾದ್ರೂ ಧ್ವನಿ ಎತ್ತಬೇಕಲ್ವಾ? ಯಾಕಂದರೆ ಟ್ರಾವೆಲ್ ಮಾಡೋದು ನಾವೇ. ಹಾಗಾಗಿ ಜನರ ಧ್ವನಿ ವಿಧಾನಸಭೆಗೆ ತಲುಪಬೇಕು, ಅಥವಾ ಜನರ ಧ್ವನಿ ದಿಲ್ಲಿಗೆ ತಲುಪಬೇಕು, ಕೇಂದ್ರ ಸರ್ಕಾರಕ್ಕೆ ತಲುಪಬೇಕು. ಯಾಕಂದರೆ ಈಗ ಮಾಡಿರುವಂತಹ ದರ ಏರಿಕೆ ಇದೆಯಲ್ಲ, ಜನಸಾಮಾನ್ಯರಿಗೆ, ನಮ್ಮಂತಹ ನಿಮ್ಮಂತಹ ಮಧ್ಯಮ ವರ್ಗದವರಿಗೆ ಬರೆಯಾಗಿರೋದು. ಅದೇ ಕೋಲ್ಕತ್ತಾದಲ್ಲಿ ಯಾಕೆ ಮಾಡಲಿಲ್ಲ? ಅಲ್ಲೂ ಮಾಡಬೇಕು ಅನ್ನುವಂಥ ಪ್ರಶ್ನೆಯಲ್ಲ, ಇಲ್ಲಿ ಯಾಕೆ ಕಡಿಮೆ ಮಾಡ್ತಾ ಇಲ್ವಂತ ಪ್ರಶ್ನೆ. ಇನ್ನು ಹೈದರಾಬಾದ್ನಲ್ಲೂ ಕೂಡ ಮೆಟ್ರೋ ದರ ಹೇಳ್ಕೊಳ್ಳುವಂಥ ಮಟ್ಟಿಗೆ ಅಂದರೆ ನಮ್ಮ ರಾಜ್ಯಕ್ಕಿಂತ ಏನು ಹೆಚ್ಚಿಗೆ ಇಲ್ಲ. 0 to 2 ಅಂದರೆ 2 ಕಿಲೋಮೀಟರ್ಗೆ 10 ರೂಪಾಯಿ ಇದೆ, 2ರಿಂದ 5 ಕಿಲೋಮೀಟರ್ಗೆ 20 ರೂಪಾಯಿ ಇದೆ, 5ರಿಂದ 10 ಕಿಲೋಮೀಟರ್ಗೆ 30 ರೂಪಾಯಿ, 10ರಿಂದ 15 ಕಿಲೋಮೀಟರ್ಗೆ 40 ರೂಪಾಯಿ ಇದೆ. ಒಟ್ಟಾರೆಯಾದ ಚಿತ್ರಣವನ್ನು ನಾವು ನೋಡೋದಾದರೆ ಅತಿ ಹೆಚ್ಚಿನ ಹೊರ ರಾಜ್ಯದವರು, ಹೊರ ಜಿಲ್ಲೆಯವರು, ಹೇಳಬೇಕಂದ್ರೆ ವಿದೇಶದವರು ಕೂಡ ಬಂದು ಇಲ್ಲೇ ಠಿಕಾಣಿಯನ್ನು ಹೂಡಿದ್ದಾರೆ. ಆದರೆ ಅಲ್ಲಿ ನಾವು ಟ್ಯಾಕ್ಸ್ ಕಟ್ಟೋದು ಕೂಡ ಜಾಸ್ತಿನೇ. ಆದರೆ ಯಾಕೆ ಇಷ್ಟೊಂದು ಬೆಲೆಯ ದರದ ಬರೆಯನ್ನು ಎಳಿತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ. ಎಲ್ಲದಕ್ಕೂ ಆಶ್ರಯ ಬೆಂಗಳೂರು. ಇಲ್ಲಿ ದುಡಿಯುವಂತಹ, ಸಂಬಳ ಕೊಡುವಂತಹ ಅಥವಾ ಟ್ಯಾಕ್ಸ್ ಪೇ ಮಾಡಿಕೊಳ್ಳುವಂತಹ ರೇಟ್ ಏನು ಅಷ್ಟರ ಮಟ್ಟಿಗಿಲ್ಲ. ಆದರೆ ನಮ್ಮ ಮೆಟ್ರೋ ರೇಟ್, ಪ್ರಯಾಣ ದರ ಮಾತ್ರ ದಿನದಿಂದ ದಿನಕ್ಕೆ ಒಂದು ಸ್ಟೆಪ್ ಬೈ ಸ್ಟೆಪ್ ಆದರೂ ಜಾಸ್ತಿ ಮಾಡಿದರೆ ಒಂಥರ ಒಗ್ಗೂಡ್ಕೊಳ್ತಿದ್ವೋ ಏನೋ. ಆದರೆ ಏಕಾಏಕಿ ಒಂದೇ ಒಂದು ಬಾರಿ ಇಷ್ಟು ಜಾಸ್ತಿ ಮಾಡಿರೋದು ಯಾವ ಸೀಮೆಯ ನ್ಯಾಯ ಅಂತ.